ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಸುಮನ್ ಟಿವಿಯ ಸ್ಪೆಷಲ್ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತಿನ ಸುಮನ್ ಟಿವಿ ಎಂಟರ್ಟೈನ್ಮೆಂಟ್ನ ಸ್ಪೆಷಲ್ ಅಪ್ಡೇಟ್ ಏನು ಅಂತಂದರೆ, ಸೆಲೆಬ್ರಿಟಿಗಳ ಮನೆಯಲ್ಲಿ ನೀವು ಕೂಡ ವಾಸ ಮಾಡ್ಬೋದು. ಅಂದರೆ ಪರ್ಮನೆಂಟ್ ಆಗಲ್ಲ, ಪ್ರೆಸೆಂಟ್ ಆಗಿ. ಮೊದಲೆಲ್ಲನೂ ಕೂಡ ಸೆಲೆಬ್ರಿಟಿಗಳನ್ನ ಭೇಟಿ ಆಗಬೇಕು ಅಂತಂದರೆ, ತಮ್ಮ ನೆಚ್ಚಿನ ನಾಯಕ ಅಥವಾ ನಾಯಕಿಯನ್ನು ಭೇಟಿ ಆಗಬೇಕು ಅಂತಂದರೆ ಪ್ರತಿಯೊಬ್ಬ ಅಭಿಮಾನಿಯ ಕನಸಾಗಿತ್ತು. ಯಾಕಂತಂದರೆ ತಮ್ಮ ಸೆಲೆಬ್ರಿಟಿಯನ್ನು ನೋಡಬೇಕು, ಅವ್ರ ಹತ್ರ ಆಟೋಗ್ರಾಫ್ ತಗೋಬೇಕು, ಫೋಟೋಗ್ರಾಫ್ ತಗೋಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಅಭಿಮಾನಿಯ ದೊಡ್ಡ ಮಟ್ಟದ ಕನಸಾಗಿತ್ತು. ಆದರೆ ಯಾವಾಗ ಸೋಷಿಯಲ್ ಮೀಡಿಯಾ ದಿನೇ ದಿನೇ ಬೆಳೀತಾ ಹೋಯಿತೋ, ಅಭಿಮಾನಿಗೆ ತಮ್ಮ ನೆಚ್ಚಿನ ನಾಯಕ ನಟ ಆಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಅವರ ಬಗ್ಗೆ ಹಾಗೆಯೇ ಅವರ ವೈಯಕ್ತಿಕ ಜೀವನದ ಬಗ್ಗೆ ಇಂಚಿಂಚು ತಿಳ್ಕೊಳ್ಳೋದಕ್ಕೆ ಈಸಿಯಾಗಿ ಆಗ್ತಾ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಅತಿ ಹೆಚ್ಚು ಸಮಯವನ್ನು ಕಳೀತಾ ತಮ್ಮ ಒಂದು ನೆಚ್ಚಿನ ಸೆಲೆಬ್ರಿಟಿಯ ಬಗ್ಗೆ ಇಂಚಿಂಚು ತಿಳ್ಕೊಳ್ಳುವಂತಹ ಮಾಹಿತಿ ಈಗೆಲ್ಲ ಒಂದು ಅಭಿಮಾನಿಗಳಿಗೂ ಕೂಡ ಈಸಿಯಾಗಿ ಸಿಗ್ತಾ ಇದೆ. ಸೊ ಅದೇ ರೀತಿ ನೀವೆಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ, ಸೆಲೆಬ್ರಿಟಿಗಳ ಮನೆಗಳು ಹೆಂಗಿರುತ್ತಪ್ಪ, ದೊಡ್ಡದಾಗಿರ್ತಾರೆ, ಐಷಾರಾಮಿ ಬಂಗ್ಲೆಗಳನ್ನು ಕಟ್ಕೊಂಡಿರ್ತಾರೆ, ಅವ್ರ ಮನೆಯನ್ನು ನೋಡಬೇಕು, ಅವ್ರ ಮನೆ ಒಳಗಡೆ ಹೋಗಬೇಕು, ಯಾವ ರೀತಿಯಂತಹ ಫರ್ನಿಚರ್ ಇರುತ್ತೆ, ಯಾವ ರೀತಿಯಂತಹ ಒಂದು ಲಕ್ಸುರಿ ಲೈಫನ್ನು ಅವರು ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಅದನ್ನು ನಾವು ಕೂಡ ನೋಡಬೇಕು, ನಾವು ಕೂಡ ಅನುಭವಿಸ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಕನಸಾಗಿರುತ್ತೆ. ಅದೇ ರೀತಿ ಮೊದಲೆಲ್ಲನೂ ಕೂಡ ಇದು ಅಸಾಧ್ಯವಾಗಿತ್ತು. ಅಂದರೆ ಸೆಲೆಬ್ರಿಟಿಯ ಮನೆಯನ್ನು ನೋಡ್ತಾನೆ ಇರಬೇಕು, ಹಾಗೆಯೇ ಅವರ ಒಂದು ಜೀವನ ಶೈಲಿಯನ್ನು ನಾವು ನೋಡಬೇಕು, ಅವರ ಮನೆಯಲ್ಲಿ ನಾವು ಕೂಡ ವಾಸ ಮಾಡಬೇಕು ಅನ್ನುವಂಥದ್ದು ಮೊದಲೆಲ್ಲ ಅಸಾಧ್ಯವಾಗಿತ್ತು. ಆದರೆ ಇತ್ತೀಚೆಗೆ, ಅಂದರೆ ಈಗಿನ ಒಂದು ಕಾಲದಲ್ಲಿ ಸೆಲೆಬ್ರಿಟಿಗಳ ಮನೆಯಲ್ಲಿ ನೋಡೋದಾಗಿರ್ಬೋದು, ಅವರ ಮನೆಯಲ್ಲಿ ವಾಸ ಮಾಡುವಂಥದ್ದಾಗಿರ್ಬೋದು, ಅದೆಲ್ಲನೂ ಕೂಡ ಈಸಿಯಾಗಿ ಮಾರ್ಪಾಟನ್ನು ಆಗಿದೆ. ಯಾಕೆ ಅಂತಂದರೆ, ನಿಮಗೆ ಗೊತ್ತಿದೆ, ಎಲ್ಲ ಸೆಲೆಬ್ರಿಟಿಗಳು ಈಗ ಬಿಸ್ನೆಸ್ ಅನ್ನು ಶುರು ಮಾಡ್ಕೊಂಡಿರುವಂಥದ್ದು. ಸೊ ಕೇವಲ ನಟನೆಗೆ ಮಾತ್ರ ಸೀಮಿತವಾಗಿರುತ್ತೆ. ತಮ್ಮ ತಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಬಿಸ್ನೆಸ್ಗೂ ಕೂಡ ಕಾಲಿಟ್ಟಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹಾಗೆಯೇ ತಾವು ಇಷ್ಟಪಟ್ಟು ಕಟ್ಕೊಂಡಿರುವಂತಹ ಮನೆ ಆಗಿರ್ಬೋದು, ಪರ್ಚೇಸ್ ಮಾಡಿರುವಂತಹ ವಿಲ್ಲಾಗಳಾಗಿರ್ಬೋದು, ಎಲ್ಲ ರೀತಿಯಂತಹ ಐಷಾರಾಮಿ ಬಂಗಲೆಗಳಲ್ಲಿ ಕೂಡ ತಮಗೆ ಯಾವ ರೀತಿಯಾಗಿ ಇಷ್ಟಪಟ್ಟು ಕಟ್ಕೊಂಡಿರ್ತಾರೋ, ಅಂದರೆ ಐಷಾರಾಮಿ ಬಂಗಲೆಗಳನ್ನಾಗಿರ್ಬೋದು, ವಿಲ್ಲಾಗಳಾಗಿರ್ಬೋದು, ತಮ್ಮ ಅಭಿರುಚಿಗೆ ತಕ್ಕಂತೆ ಮನೆಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ಈಗ ಆ ಒಂದು ಐಷಾರಾಮಿ ಮನೆಗಳಲ್ಲಿ ನೀವು ಕೂಡ ವಾಸ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೂ ಅಂತ ಮುಂಚೆ ಯಾರೆಲ್ಲ ನಮ್ಮ ಸುಮನ್ ಟಿವಿ ಹಾಗೆ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೆಲೆಬ್ರಿಟಿಗಳನ್ನು ಮನೆಯನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಯಾಕಂತಂದರೆ ಅಷ್ಟು ಚೆನ್ನಾಗಿ ತಮ್ಮ ಅಭಿರುಚಿಗೆ ತಕ್ಕಂತೆ ತಮ್ಮ ಸೆಲೆಬ್ರಿಟಿಗಳು ತಮ್ಮ ಒಂದು ವಾಸ ಮಾಡುವಂತಹ ಒಂದು ಜಾಗವನ್ನು ಹಾಗೆಯೇ ಒಂದು ಮನೆಯನ್ನು ಕಟ್ಟಿಸ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರ ಒಂದು ಕನಸಾಗಿರುತ್ತೆ, ನಾನು ನನ್ನ ಒಂದು ಕನಸಿನ ಮನೆಯನ್ನು ಕಟ್ಟಿಸ್ಕೋಬೇಕು ಅನ್ನುವಂಥದ್ದು. ಹಾಗೆಯೇ ಮೊದಲೆಲ್ಲನೂ ಕೂಡ ಸೆಲೆಬ್ರಿಟಿಗಳ ಮನೆಯನ್ನು ನೋಡೋದೇ ಒಂದು ಚೆಂದ ಆಗಿತ್ತು. ಬಿಕಾಸ್ ಯಾಕಂತಂದರೆ ಆ ಮನೆಯನ್ನು ನೋಡ್ತಾ ಇದ್ದರೆ, ಇವ್ರು ಈ ಥರ ಲೈಫ್ನ ಲೀಡ್ ಮಾಡಿರ್ತಾರೆ, ಇಷ್ಟೊಂದು ಚೆನ್ನಾಗಿರ್ತಾರೆ ಅನ್ನುವಂಥದ್ದು ಕೂಡ ಅವರ ಕನಸಿನ ಮನೆ ಆಗಿರುತ್ತೆ. ಸೊ ಹಾಗಾಗಿ ನೋಡ್ತಾನೆ ಇರಬೇಕು ಅನ್ನುವಂಥದ್ದು ಕೂಡ ಅಭಿಮಾನಿಗಳ ಆಸೆ ಇರುತ್ತೆ. ಅದರೊಳಗಡೆ ಹೋಗಬೇಕು, ನಾವು ಕೂಡ ಅವರು ಕೂತಿರುವಂತಹ ಜಾಗದಲ್ಲಿ ಕೂತ್ಕೋಬೇಕು, ಅವರು ನಡೆದಿರುವಂತಹ ಜಾಗದಲ್ಲಿ ನಡಿಬೇಕು, ಅದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕು, ಫೋಟೋವನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಅಭಿಮಾನಿಯ ಆಸೆ ಆಗಿತ್ತು. ಅದು ಹಿಂದಿನ ಕಾಲದಲ್ಲಿ ಅಸಾಧ್ಯವಾಗಿತ್ತು, ಆದರೆ ಈಗಿನ ಕಾಲದಲ್ಲಿ ಅದು ಸಾಧ್ಯವಾಗ್ತಾ ಇದೆ. ಅದು ಹೆಂಗೆ ಅಂತಾರ, ಸೊ ಸೆಲೆಬ್ರಿಟಿಗಳು ಈಗ ಬಿಸ್ನೆಸ್ಗೂ ಕೂಡ ಕಾಲಿಟ್ಟಿರೋದ್ರಿಂದ ಸೊ ತಾವು ಇಷ್ಟಪಟ್ಟು ಕಟ್ಕೊಂಡಿರುವಂತಹ ತಮ್ಮ ಕನಸಿನ ಮನೆಗಳನ್ನು ಹೋಮ್ ಸ್ಟೇ ಆಗಿ ಮಾರ್ಪಾಟನ್ನು ಮಾಡಲಾಗ್ತಾ ಇದೆ. ಮೊದಲೆಲ್ಲಾದರೂ ಕೂಡ ನಾವು ಟೂರಿಸ್ಟ್ ಪ್ಲೇಸ್ಗೆ ವಿಸಿಟ್ ಮಾಡಿದಾಗ ಅಥವಾ ಎಲ್ಲಾದರೂ ಒಂದು ಪ್ರವಾಸವನ್ನು ಕೈಗೊಂಡಾಗ ಲಾಡ್ಜಸ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಅಥವಾ ಇನ್ನೂ ಹಳೆಯ ಕಾಲದಲ್ಲಾಗಿದ್ದರೆ ಛತ್ರಗಳಲ್ಲಿ ನಾವು ಉಳ್ಕೊಳ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಹೋಮ್ ಸ್ಟೇ ಮೊರೆ ಹೋಗ್ತಾ ಇದ್ದಾರೆ. ಬಿಕಾಸ್ ಯಾಕಂತಂದರೆ ತಮ್ಮ ಒಂದು ಪ್ರೈವಸಿಯನ್ನು ಕಾಪಾಡ್ಕೊಳ್ಳೋದಕ್ಕಾಗಿರ್ಬೋದು, ತಾವು ಎಂಜಾಯ್ ಮಾಡೋದಕ್ಕಾಗಿರ್ಬೋದು. ಯಾಕಂತಂದರೆ ರೂಮ್ ಅಂದ ತಕ್ಷಣ ಕೇವಲ ಒಂದು ರೂಮ್ ಮಾತ್ರ ಕೊಟ್ಟಿರ್ತಾರೆ, ವಿತ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿರ್ತಾರೆ, ಊಟವನ್ನು ತಂದು ಕೊಡ್ತಾರೆ. ಆದರೆ ಮಿಕ್ಕಿರುವಂತಹ ಜಾಗವನ್ನು ಹೋಮ್ಲಿ ಫೀಲ್ ಬರಬೇಕು ಅನ್ನುವಂತಹ ಕಾರಣದಿಂದಾಗಿ ಹೋಮ್ ಸ್ಟೇಯನ್ನು ಈಗ ಎಲ್ಲರೂ ಕೂಡ ಮೊರೆ ಹೋಗ್ತಾ ಇರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಾಯಿದೆ. ಈಗ ಎಲ್ಲೇ ಹೋದರೂ ಕೂಡ ಹೋಮ್ ಸ್ಟೇಯನ್ನು ಮೊದಲೇ ಅಡ್ವಾನ್ಸ್ ಆಗಿ ಕೊಟ್ಟುಬಿಟ್ಟು ಮುಂದೆ ಬುಕ್ ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು, ಹೋಮ್ ಸ್ಟೇಯಲ್ಲಿ ಉಳ್ಕೋಬೇಕು ಅನ್ನೋಂಥ ಒಂದಕ್ಕಿಂತ ಒಂದು ಹೋಮ್ ಸ್ಟೇ ಚೆನ್ನಾಗಿದೆ, ಅಥವಾ ಫುಡ್ಡನ್ನು ನಾವು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು, ಅಲ್ಲಿನ ವಾತಾವರಣವನ್ನು ನಾವು ಎಂಜಾಯ್ ಮಾಡಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ತಮ್ಮ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ, ತಮ್ಮ ಅಭಿರುಚಿಗೆ ತಕ್ಕಂತೆ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಅದೇ ರೀತಿ ಸೆಲೆಬ್ರಿಟಿಗಳ ಮನೆಯಲ್ಲೂ ಕೂಡ ನೀವು ಹೋಮ್ ಸ್ಟೇಯನ್ನಾಗಿ ಮಾರ್ಪಾಟ್ ಮಾಡಿರೋದ್ರಿಂದ ನೀವು ಕೂಡ ಆ ಮನೆಯಲ್ಲಿ ವಾಸವನ್ನು ಮಾಡಬಹುದು. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಬಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಮಾಲಿವುಡ್ ಆಗಿರ್ಬೋದು, ಹಾಗೆಯೇ ಕಾಲಿವುಡ್ ಆಗಿರ್ಬೋದು, ಈ ಒಂದು ರಂಗಗಳಲ್ಲಿ ತಮ್ಮ ಅಭಿನಯದ ಮೂಲಕ ಅಪಾರ ಅಭಿಮಾನಿಗಳ ಒಂದು ಮನಸ್ಸನ್ನು ಗೆದ್ದಿರುವಂತಹ ಶ್ರೀದೇವಿ ಅವರ ಚೆನ್ನೈಯಲ್ಲಿರುವಂತಹ ಮನೆಯನ್ನು ಈಗ ಹೋಮ್ ಸ್ಟೇ ಆಗಿ ಮಾರ್ಪಾಟನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನು
ಇತ್ತೀಚೆಗೆ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆಯೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮಗಳಾಗಿರುವಂತಹ ಜಾನ್ವಿ ಕಪೂರ್ ಅವರು ತಮ್ಮ ಒಂದು ಪೋಸ್ಟ್ ಮೂಲಕ ಹಂಚಿಕೊಂಡಿದ್ರು. ಅದೇ ರೀತಿ ಕೇವಲ ಶ್ರೀದೇವಿಯವರ ಮನೆಯನ್ನಷ್ಟೇ ಅಲ್ಲದೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ತಮ್ಮ ತಮ್ಮ ಮನೆಗಳನ್ನು ಹೋಮ್ ಸ್ಟೇ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂದರೆ ಸೆಲೆಬ್ರಿಟಿಗಳು ಅಂದ ತಕ್ಷಣ ಇಡೀ ಊರೆಲ್ಲ ಇಡೀ ಪ್ರಪಂಚವನ್ನೇ ಸುತ್ತಾ ಇರ್ತಾರೆ. ಬಿಕಾಸ್ ಯಾಕಂತಂದರೆ ಶೂಟಿಂಗ್ ಇದೆ ಅಂದ ತಕ್ಷಣ ಶೂಟಿಂಗ್ ಲೊಕೇಶನ್ಗೆ ಹೋಗ್ತಾರೆ, ಅಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಮತ್ತೊಂದು ಪ್ರಾಜೆಕ್ಟನ್ನು ಒಪ್ಕೊಂಡಿರ್ತಾರೆ, ಅಲ್ಲಿ ಇರಬೇಕಾಗುತ್ತೆ. ತಮ್ಮ ಅಭಿರುಚಿಗೆ ತಕ್ಕಂತೆ ವಿಲ್ಲಾಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಫಾರ್ಮ್ ಹೌಸ್ ಆಗಿರ್ಬೋದು, ಈ ರೀತಿ ತಮ್ಮ ಇಷ್ಟ ಬಂದ ಹಾಗೆ ಮನೆಗಳನ್ನು ಕಟ್ಟಿಸ್ಕೊಂಡಿರ್ತಾರೆ. ಆದರೆ ಅಲ್ಲಿ ವಾಸ ಮಾಡೋದಕ್ಕೆ ಅವ್ರಿಗೆ ಟೈಮೇ ಸಿಗೋದಿಲ್ಲ. ಬಿಕಾಸ್ ಆಫ್ ಕಾರಣ ಯಾಕೆ ಅಂತ ಹೇಳಿದ್ರೆ ತಾವು ಶೂಟಿಂಗ್ ಆಗಿರ್ಬೋದು, ಈವೆಂಟ್ಸ್ ಆಗಿರ್ಬೋದು, ಈ ಥರ ಹೊರಗಡೆ ಹೋಗ್ತಾ ಇರ್ತಾರೆ, ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇರ್ತಾರೆ, ಬೇರೆ ಬೇರೆ ಒಂದು ಡಿಸ್ಟಿಕ್ ಆಗಿರ್ಬೋದು, ಸ್ಟೇಟ್ಸ್ ಆಗಿರ್ಬೋದು ವಿಸಿಟ್ ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಮನೆಯಲ್ಲಿ ಕೇವಲ ಮನೆಯನ್ನು ಮೇಂಟೈನ್ ಮಾಡ್ತಾ ಇರುವಂಥವ್ರಾಗಿರ್ಬೋದು, ಆ ಮನೆಯಲ್ಲಿ ವಾಸ ಮಾಡುವಂತಹ ವಾಚ್ಮೆನ್ ಆಗಿರ್ಬೋದು, ಮನೆಯನ್ನು ನೋಡ್ಕೊಳ್ತಿರುವಂತಹ ವಾಚ್ಮೆನ್ ಆಗಿರ್ಬೋದು, ಮನೆಯನ್ನು ಕ್ಲೀನ್ ಮಾಡ್ಕೊಂಡಿರುವಂತಹ ಅಲ್ಲಿನ ಕೆಲಸಗಾರರಾಗಿರ್ಬೋದು, ಅಷ್ಟು ಜನ ಮಾತ್ರ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಅಭಿರುಚಿಗೆ ತಕ್ಕಂತೆ ಕಟ್ಟಿಸ್ಕೊಂಡಿದ್ದಂತಹ ಮನೆಗಳಲ್ಲಿ ಕೇವಲ ಕೆಲಸಗಾರರು ಮತ್ತು ಆ ಮನೆಯನ್ನು ನೋಡ್ಕೊಳ್ತಾ ಇದ್ದಂತಹ ವಾಚ್ಮೆನ್ ಅಷ್ಟು ಮಾತ್ರ ಉಳ್ಕೊಳ್ತಾ ಇದ್ರು. ಆದರೆ ಈಗ ಅದರಲ್ಲಿ ಪ್ರತಿ ತಿಂಗಳು ಕರೆಂಟ್ ಬಿಲ್ನ ಪೇ ಮಾಡಲೇಬೇಕಾಗುತ್ತೆ. ಅದಾದ ನಂತರ ಮತ್ತೇನಾಗುತ್ತೆ, ವೆಚ್ಚಗಳನ್ನು, ನೀರಿನ ಬಿಲ್ ಆಗಿರ್ಬೋದು ಎಲ್ಲನೂ ಕೂಡ ಕಟ್ಟಲೇಬೇಕಾಗುತ್ತೆ. ಐಷಾರಾಮಿ ಬಂಗಲೆ ಕಟ್ಟಿದ ತಕ್ಷಣ ಐಷಾರಾಮಿಯಾಗೇ ಆ ಒಂದು ಮನೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಮೇಂಟೆನೆನ್ಸ್ ಇಲ್ಲ ಅಂತಂದರೆ ಪ್ರತಿಯೊಂದು ವಸ್ತುನೂ ಕೂಡ ಅದನ್ನು ನೋಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಎಲ್ಲ ಸೆಲೆಬ್ರಿಟಿಗಳು ತಮ್ಮ ಇನ್ಕಮ್ ಆಗಿರ್ಬೋದು, ತಮ್ಮ ಒಂದು ಖರ್ಚುಗಳಾಗಿರ್ಬೋದು, ಆ ಒಂದು ಖರ್ಚುಗಳನ್ನು ನಿಭಾಯಿಸೋದಕ್ಕೋಸ್ಕರ ಆಗಿರ್ಬೋದು, ಅಥವಾ ತಾವು ಕಟ್ಟಿರುವಂತಹ ಮನೆಗಳನ್ನು ಸುಮ್ಮನೆ ಯಾಕೆ ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಾಗಿರ್ಬೋದು, ಆ ಒಂದು ಮನೆಗಳನ್ನು ಈಗ ಹೋಮ್ ಸ್ಟೇ ಆಗಿ ಕನ್ವರ್ಟ್ ಮಾಡಲಾಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಡೆಲ್ಲಿಯಲ್ಲಿ ಶಾರುಖ್ ಖಾನ್ ಆಗಿರ್ಬೋದು, ಅರ್ಜುನ್ ಕಪೂರ್ ಆಗಿರ್ಬೋದು, ಆಲಿಯಾ ಭಟ್ ಆಗಿರ್ಬೋದು, ಕೇವಲ ನಟಿಮಣಿಯರು ಹಾಗೆಯೇ ನಟರು ಅಷ್ಟೇ ಅಲ್ಲದೆ ಕ್ರೀಡಾಪಟುಗಳು ಕೂಡ ಸಾಕಷ್ಟು ಜನ, ಒಂದು ಕ್ರಿಕೆಟರ್ ಯುವರಾಜ್ ಸಿಂಗ್ ಆಗಿರ್ಬೋದು, ಹಾಗೆಯೇ ಮತ್ತಷ್ಟು ಕ್ರೀಡಾಪಟುಗಳು ಕೂಡ ತಮ್ಮ ತಮ್ಮ ನೆಚ್ಚಿನ ಮನೆಗಳನ್ನು, ತಮ್ಮ ತಮ್ಮ ಕನಸಿನ ಮನೆಗಳನ್ನು ಹೋಮ್ ಸ್ಟೇ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಜಯ್ ದೇವಗನ್ ಅವರ ಗೋವಾದಲ್ಲಿರುವಂತಹ ಒಂದು ಮನೆಗೆ ಒಂದು ರಾತ್ರಿ ಸ್ಟೇ ಮಾಡಬೇಕು ಅಂದರೆ 75,000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಇತ್ತೀಚೆಗಷ್ಟೇ ಒಂದು ಹೈದರಾಬಾದ್ನ ಪ್ರಮುಖ ವ್ಯಕ್ತಿಯೊಬ್ಬರು ಈ ಒಂದು ವಿಚಾರದ ಬಗ್ಗೆ ಮಾತನಾಡಿದ್ರು ಕೂಡ. ಅಲ್ಲೆಲ್ಲನೂ ಕೂಡ ಕೇವಲ 5-6 ಸಾವಿರಕ್ಕೆ ಒಂದಷ್ಟು ರೂಮ್ಸನ್ನು ಸಿಗ್ತಾ ಇದೆ. ಆದರೆ ಒಂದು ಸೆಲೆಬ್ರಿಟಿ ವಿಲ್ಲಾ ಅಥವಾ ಸೆಲೆಬ್ರಿಟಿ ಹೋಮ್ ಸ್ಟೇ ಆಗಿರೋದ್ರಿಂದ ಅಜಯ್ ದೇವಗನ್ ಅವರು ಒಂದಷ್ಟು ದಿನಗಳ ಕಾಲ ಇದ್ದರು ಅನ್ನೋ ಒಂದು ಕಾರಣದಿಂದಾಗಿ 75,000 ರೂಪಾಯಿ ಒಂದು ಬಿಲ್ಲನ್ನು ಮಾಡಲಾಗ್ತಾ ಇದೆ. ಅದು ಕೂಡ ಒಂದು ರಾತ್ರಿಗೆ ಅನ್ನುವಂತಹ ಮಾಹಿತಿಯನ್ನು ಹಂಚ್ಕೊಂಡಿದ್ರು. ಒಟ್ಟಾರೆಯಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ, ಸೆಲೆಬ್ರಿಟಿಗಳು ತಮ್ಮ ಇಷ್ಟ ಬಂದಂಗೆ ಕಟ್ಟಿರುವಂತಹ ಮನೆಗಳನ್ನು ಕೇವಲ ಖಾಲಿ ಬಿಡದೆ, ಅದರಲ್ಲೂ ಕೂಡ ಒಂದು ಬಿಸ್ನೆಸ್ ಟ್ರಿಕ್ನ ಯೂಸ್ ಮಾಡಿಕೊಂಡು ಫ್ರೀ ಇರುವಂಥ ಸಂದರ್ಭದಲ್ಲಿ ತಮ್ಮ ಅಭಿಮಾನಿಗಳಿಗೆ ಒಂದು ಕೊಡುವಂತಹ ಭಾಗ್ಯ ಆದರೆ, ಮತ್ತೊಂದು ವಿಚಾರದಲ್ಲಿ ಇನ್ಕಮ್ ಮಾಡುವಂತಹ ವಿಚಾರದಲ್ಲಾದರೆ ತಮ್ಗೆ ಇಷ್ಟ ಬಂದಂಗೆ ಕಟ್ಕೊಂಡಿರುವಂತಹ ಮನೆಗಳಲ್ಲೂ ಕೂಡ ತಮಗೆ ಇಷ್ಟ ಬಂದಿರುವ ಹಾಗೆಯೇ ತಮ್ಮ ಒಂದು ಅಭಿಮಾನಿಗಳ ಒಂದು ಇರುವಿಕೆಗೋಸ್ಕರ ಆಗಿರ್ಬೋದು, ಹಾಗೆಯೇ ಅದರಲ್ಲೂ ಕೂಡ ಲಾಭ ಗಳಿಸುವಂತಹ ವಿಚಾರವನ್ನು ಇಟ್ಕೊಂಡು ಈ ಒಂದು ಮನೆಯನ್ನು ಕಟ್ಕೊಳ್ಳಾಗ್ತಾ ಇದೆ. ಹಾಗೆಯೇ ಈ ಒಂದು ಕಟ್ಟಿರುವಂತಹ ಮನೆಯನ್ನು ಬಾಡಿಗೆಗೂ ಕೂಡ ಕೊಡಲಾಗ್ತಾ ಇದೆ, ಅದು ಕೂಡ ಹೋಮ್ ಸ್ಟೇ ರೂಪದಲ್ಲಿ. ನಿಮಗೆ ಯಾವ ಸೆಲೆಬ್ರಿಟಿ ಮನೆಯಲ್ಲಿ ಉಳ್ಕೋಬೇಕು, ಯಾವ ಸೆಲೆಬ್ರಿಟಿ ಮನೆಯನ್ನು ನೋಡಬೇಕು, ಹಾಗೆಯೇ ಯಾವ ಸೆಲೆಬ್ರಿಟಿ ಮನೆ ಹೋಮ್ ಸ್ಟೇ ಆಗಿ ಮಾರ್ಪಾಟನ್ನು ಮಾಡಬೇಕಾಗುತ್ತೆ ಅನ್ನುವಂತಹ ಆಸೆ ಆಕಾಂಕ್ಷೆಗಳೇ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸುಮನ್ ಟಿವಿಯ ಸ್ಪೆಷಲ್ ಅಪ್ಡೇಟ್. ಮುಂದಿನ ಅಪ್ಡೇಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಸುಮನ್ ಟಿವಿ ಹಾಗೆಯೇ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾಲೋ ಮಾಡ್ಕೊಳ್ಳಿ.